ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 5ನೆಯ ಪದ್ಯ. ಆ ಪದ್ಯ ಹೀಗಿದೆ. ಘನಪತಮಂ ಪಳಂಚಲವ ಸೌಧ ಚಯಂಗಳಿನಾಡುತಿಪ್ಪ ಕೇತನ ತತಿಂ ಕರೀಂದ್ರಗಳ ಗರ್ಜನೆಯಂ ಪಟಃ ಪ್ರಣಾದಮಂ ಘನರವಮೆಂದೆ ನರ್ತಿಸುವ ಕೇಕಿಗಳಿಂ ಕಡುರಯ್ಯಮಪ್ಪ ಹಸ್ತಿನಪುರಮಂ ಜಿತೇಂದ್ರಪುರಮಂ ಪರಮೇಶ್ವರಗಳೈದಿದ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಘನಪತಮಂ ಪಳಂಚಲೆವ ಸೌದ ಚಯಂಗಳಿಂ ಆಡುತಿರ್ಪ ಕೇತನ ತತಿಂ ಕರೀಂದ್ರ ಗಳಗರ್ಜನೆಯಂ ಪಟಃ ಪ್ರಣಾದವಂ ಘನರವಂ ಎಂದೇ ನರ್ತಿಸುವ ಕೇಕಿಗಳಿಂ ಕಡುರಯ್ಯಮಪ್ಪ ಹಸ್ತಿನಪುರಮಂ ಜಿತೇಂದ್ರಪುರಮಂ ಪರಮೇಶ್ವರ ಆಗಳು ಐದಿದರು. ಇದರ ಅರ್ಥವನ್ನು ಕೂಡ ನಾನು ಈಗ ಹೇಳ್ತೇನೆ. ಘನಪತಮಂ ಅಂದರೆ ಆಕಾಶದಷ್ಟು ಎತ್ತರ ಅಥವಾ ಆಕಾಶವನ್ನು, ಪಳಂಚಲೆವ ತಾಗುವ, ಸೌಧ ಜಯಂಗಳಿಂ ಆಡುತಿರ್ಪ ಕೇತನ ತತಿಂ ಅಂದರೆ ಹಸ್ತಿನಾವತಿಯಲ್ಲಿ ಇದ್ದ ಉಪ್ಪರಿಗೆ ಮನೆಗಳು, ಸೌಧ ಜಯಗಳು ಅಂತಂದರೆ, ಚಯಂಗಳು ಅಂದರೆ ಉಪ್ಪರಿಗೆ ಮನೆಗಳು ಎಷ್ಟು ಎತ್ತರವಾಗಿದ್ದವು ಅಂತಂದರೆ ಅದು ಆಕಾಶವನ್ನು ಮುಟ್ಟುತ್ತಿದ್ದವಂತೆ. ಅಂದರೆ ಈಗ ನಾವು ಮಹಾನಗರಿಯಲ್ಲಿ ಏನು 32 ಮಾಳಿಗೆ 42 ಮಾಳಿಗೆ ಅಂತ ಏನು ಹೇಳ್ತೀವಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ಎತ್ತರದ ಉಪ್ಪರಿಗೆ ಮನೆಗಳು ಇದ್ದವಂತೆ. ಅದು ಬಹಳ ವಿಶೇಷವಾಗಿ ಪಂಪ ಹಾಗೆ ಹೇಳ್ತಾನೆ. ಘನಪತಮಂ ಪಳಂಚಲವ ಸೌಧ ಜಯಂಗಳಿಂ, ಆಕಾಶದೆತ್ತರಕ್ಕೆ ಎದ್ದು ನಿಂತಿರುವ ಉಪ್ಪರಿಗೆ ಮನೆಗಳು, ಆ ಉಪ್ಪರಿಗೆ ಮನೆಗಳಲ್ಲಿ ಆಡುತಿರ್ಪ ಕೇತನ ತತಿಂ, ಆ ಉಪ್ಪರಿಗಳ ಮನೆಗಳ ಮೇಲೆ ಆಡುತ್ತಿರುವಂತಹ ಧ್ವಜಗಳು, ಅಂದರೆ ಮನೆಗಳ ಮೇಲೆ ಹಿಂದೆ ತಮ್ಮದೇ ಆದಂತಹ ಧ್ವಜಗಳನ್ನು ಹಾರಿಸ್ತಿದ್ರು. ಆಡುತಿರ್ಪ ಕೇತನ ತತಿಂ ಅದೊಂದು ಕಡೆ. ಆಮೇಲೆ ಕರೀಂದ್ರ ಗಳಗರ್ಜನೆಯಂ, ಆನೆಗಳ ಗೀಳಿಡುವಂತಹ ಶಬ್ದ, ಮೊರೆಯುವ ಶಬ್ದದಿಂದ ಪಟಃ ಪ್ರಣಾದಮಂ, ತಮ್ಮಟೆಗಳ ಧ್ವನಿ, ಪಟ ಅಂದರೆ ತಮ್ಮಟೆ, ತಮ್ಮಟೆಗಳ ಪ್ರಣಾದಮಂ, ತಮ್ಮಟೆಗಳ ಧ್ವನಿಯನ್ನು ಘನರವಮೆಂದೇ ನರ್ತಿಸುವ ಕೇಕಿಗಳಿಂದ, ಅಂದರೆ ತಮಟೆಗಳನ್ನು ನುಡಿಸುವಾಗ ಉಂಟಾಗುವ ಶಬ್ದವನ್ನು ಕೇಕಿಗಳು, ಈ ನವಿಲುಗಳು ಗುಡುಗು ಎಂದು ತಿಳಿದು, ಅಂದರೆ ಮಳೆಗಾಲ ಆರಂಭವಾಯಿತು ಅಂತ ತಿಳಿದು ನರ್ತಿಸ್ತಿದ್ದವಂತೆ ನಗರದ ತುಂಬೆಲ್ಲ. ಅಂತಹ ಕೇಕಿಗಳಿಂ ಕಡುರಯ್ಯಮಪ್ಪ, ತುಂಬ ಸುಂದರವಾಗಿರುವ, ರಯ್ಯ ಸೌಂದರ್ಯವಾಗಿರುವ ಹಸ್ತಿನಪುರಮಂ, ಆ ಹಸ್ತಿನಪುರವನ್ನು ಜಿತೇಂದ್ರಪುರಮಂ ಅಂದರೆ ದೇವೇಂದ್ರನ ಸ್ವರ್ಗಲೋಕವನ್ನೇ ನಾಚಿಸುವಂತಹ ಆ ಹಸ್ತಿನಪುರವನ್ನು ಪರಮೇಶ್ವರರು ಆಗಲೇ ಐದಿದರು. ಶ್ರೇಷ್ಠರಾದ ರಾಜರಾದಂತಹ ಪಾಂಡವರು ಸೇರಿದರು ಅಥವಾ ಅಲ್ಲಿಗೆ ಬಂದರು ಎನ್ನುವುದು ಈ ಪದ್ಯದ ಒಟ್ಟು ಅರ್ಥವಾಗಿದೆ. ಅಂದರೆ ಹಸ್ತಿನಾಪುರದ ವರ್ಣನೆಯನ್ನು ಪಂಪ ಬಹಳ ಚೆನ್ನಾಗಿ ಮಾಡ್ತಾನೆ. ಆಕಾಶದ ಅಷ್ಟು ಎತ್ತರಕ್ಕೆ ಎದ್ದು ನಿಂತಿರುವಂಥ ಉಪ್ಪರಿಗೆ ಮನೆಗಳು, ಆ ಉಪ್ಪರಿಗೆ ಮನೆಗಳಲ್ಲಿ ಓಲಾಡುತ್ತಿರುವಂತಹ ಬಾವುಟಗಳು, ಅದರ ಜೊತೆಗೆ ಆನೆಗಳ ಗೀಳಿಡುವಂತಹ ಶಬ್ದ, ಅದರ ಜೊತೆಗೆ ತಮ್ಮಟೆಗಳನ್ನು ಹೊಡೆದಾಗ ಅಥವಾ ನುಡಿಸಿದಾಗ ಉಂಟಾಗುವ ಶಬ್ದವನ್ನು ಗುಡುಗಿನ ಶಬ್ದವೆಂದೇ ಕೇಳಿ ಬೆರಗಾಗಿ ನರ್ತಿಸುವಂತಹ ನವಿಲುಗಳು, ಇವುಗಳಿಂದ ಹಸ್ತಿನಾಪುರ ಅತ್ಯಂತ ಸುಂದರವಾಗಿತ್ತು. ಅಂತಹ ಹಸ್ತಿನಾಪುರವು ಸ್ವರ್ಗವನ್ನೇ ಗೆಲ್ಲುವ ರೀತಿಯಲ್ಲಿ ಇತ್ತು. ಅಂತಹ ಸ್ವರ್ಗಲೋಕಕ್ಕೆ ಸಮಾನವಾದಂತಹ ಆ ಹಸ್ತಿನ ನಗರವನ್ನು ಶ್ರೇಷ್ಠರಾದ ಪಾಂಡವರು ಪುರಪ್ರವೇಶ ಮಾಡಿದರು.